ವೈರಿಗಳು ಹೆಂಗದಾರ ಅಂದ್ರ ವೈರಿಗಳು ಒಳಗೂ ಅದಾರ, ವೈರಿಗಳು ಹೊರಗೂ ಅದಾರ. ಎದುರು ನಿಂತು ವಿರೋಧ ಮಾಡು ವೈರಿ ಏನದಲ್ಲ ಅದನ್ನಲ್ಲ ಅವ್ ಬಾಳ ಚಲೋ. ಆದ್ರ ಇನ್ನೊಬ್ಬ ವೈರಿ ಅದಾನ, ಅವನ್ ಶತ್ರು ಅದಾನ. ಅವನಿಗೇನಂತ ಕರೀತಾರಂದ್ರ ಹಿತಶತ್ರು ಅಂತ ಕರೀತಾರೆ, ಮಿತ್ರ ಶತ್ರು ಅಂತ ಕರೀತಾರೆ, ಮಿತ್ರ ದ್ರೋಹಿಗಳು ಅಂತ ಕರೀತಾರೆ. ಅವ್ರು ಎಲ್ಲಿರ್ತಾರಂತಂದ್ರ ನಮ್ಮ ಹತ್ಯೆಕಣ ಇರ್ತಾರ, ನಮ್ಮದೆಲ್ಲ ನೋಡ್ಕೊಂತಾರ, ನಮ್ಮದೆಲ್ಲ ನೋಡ್ಕೊಂಡು ನಮ್ಮನ್ನ ಸರ್ವನಾಶ ಮಾಡಕ ನೋಡ್ತಾರ, ನಮ್ಮ ಅಭಿವೃದ್ಧಿಯನ್ನು ಸಹಿಸಕ್ಕಾಗಂಗಿಲ್ಲ. ಅವ್ರು ಯಾರು ಅಂತಂದ್ರ ಹಿತಶತ್ರುಗಳು, ಶಕುನಿ ಅಂತವ್ರು. ಶಕುನಿ ಎಲ್ಲಿದ್ದಂದ್ರ ಕೌರವರಲ್ಲೇ ಇದ್ದ. ಆದ್ರ ಯಾರನ್ನ ನಾಶ ಮಾಡಕ್ ನೋಡ್ತಿದ್ದ? ಕೌರವರನ್ನ ನಾಶ ಮಾಡ್ತಿದ್ದವ. ಆವತ್ತು ಶಕುನಿ ಒಬ್ಬ ಇದ್ದ. ಮಹಾಭಾರತದ ಇತಿಹಾಸದ ಪುಟಗಳನ್ನು ನೀವು ತೆಗೆದು ನೋಡಿದ್ರ ಒಬ್ಬನೇ ಶಕುನಿ ಹೊಂಡತಾನ. ಆದ್ರೆ ಇವತ್ತಿನ ಇತಿಹಾಸಗಳನ್ನು ತೆಗೆದು ನೋಡಿದ್ರ ಊರಿಗೆ 1000 ಮಂದಿ ಶಕುನಿಗಳದಾರ, ಊರಿಗೆ 100 ಮಂದಿ ಶಕುನಿಗಳದಾರ, ಓಣಿಗೆ 50 ಮಂದಿ ಅದಾರ, ಮನ್ಯಾಗ 10 ಮಂದಿ ಶಕುನಿಗಳದಾರ. ನಮ್ಮ ಹಿಂದ ನಮ್ಮ ಗೂಡ ನಮ್ಮ ಜೊತೆಗೆ ಇದ್ದ ನಮ್ಮ ಬೆಣ್ಣಾಗ ಚೂರಿ ಹಾಕೋ ಮಂದಿ ಬಹಳ ಮಂದಿ ಅದಾರ. ಅದಕ್ಕೆ ಈ ಎದುರಿನ ವೈರಿ ಏನದ ನೋಡ್ರಿ, ಅವನ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡ್ರಿ, ಅವನ ಬಗ್ಗೆ ಬಹಳ ವಿಚಾರ ಮಾಡಬೇಡ್ರಿ. ನಿಮ್ಮ ಗೂಡ ಏನದಾರ ನೋಡ್ರಿ, ಅವ್ರನ್ನ ಬಹಳ ವಿಚಾರ ಮಾಡ್ಬೇಕು.